ವೇದಿಕೆಯಲ್ಲಿ ಸಿಎಂ ಪರ ಜಿಟಿಡಿ ಬಾಟಿ. ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಸ್ನೇಹಮಯಿ ಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಳ್ಳರು ಒಂದಾಗಿ ಕೂಟ ರಚನೆ ಮಾಡಿಕೊಂಡಿದ್ದಾರೆ. ತಮ್ಮ ರಕ್ಷಣೆಗಾಗಿ ಕೂಟ ರಚನೆ ಮಾಡಿಕೊಂಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಷ್ಟೇ ದಸರಾ ಉದ್ಘಾಟನಾ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಪರ ಜಿಟಿ ದೇವೇಗೌಡ ಮಾತಾಡಿದರು. ಭಾಷಣದಲ್ಲಿ ಸಿಎಂ ಪರ ಬಾಟ್ ಬೀಸಿದರು. ಅದರ ಬಗ್ಗೆ ಸ್ನೇಹಮಯಿ ಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ರಕ್ಷಣೆಗಾಗಿ ಕೂಟ ರಚನೆ ಮಾಡಿಕೊಂಡಿದ್ದಾರೆ. ಕೂಟ ರಚಿಸಿ ನನ್ನ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಜಿಟಿ ದೇವೇಗೌಡರು 3 ತಿಂಗಳಿಂದ ಏನ್ ಮಾಡ್ತಾ ಇದ್ರು? ದಸರಾ ಕಾರ್ಯಕ್ರಮದಲ್ಲೇ ಆ ರೀತಿ ಮಾತಾಡಿದ್ದು ತಪ್ಪು. ಮುಡಾದಲ್ಲಿ ಜಿಟಿ ದೇವೇಗೌಡರದ್ದು ಅಕ್ರಮ ಇರಬಹುದು. ಆ ಕಾರಣಕ್ಕೆ ಎಲ್ಲರೂ ಒಂದಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್, ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರನೂ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ನನಗೆ ಈಗಾಗಲೇ ಮಾಹಿತಿ ಬಂದಿದೆ, 50-50 ಅನುಪಾತದಲ್ಲಿ ಯಾರನ್ನು ಅಕ್ರಮವಾಗಿ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಪರ ಮಾತಾಡಿದ್ದಾರೆ. ಈ ವಿಚಾರ ಕಳೆದ 3 ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಾ ಇರೋದು. ಆಗಿಂದ ಏನೋ ಮಾತಾಡಿದ ಜಿಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದ್ದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ಅಂದರೆ ರಾಜ್ಯ ಅರ್ಥ ಮಾಡ್ಕೋಬೇಕು ಸರ್. ಖಂಡಿತವಾಗ್ಲೂ ಸರ್, ನಾನು ಅದೇ ಹೇಳೋಣ, ಆ ಒಂದು ಹಿನ್ನೆಲೆಯಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಪಡೆತಕ್ಕಂಥ ಎಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಹಲವಾರು ರೀತಿಯ ಸಂಚು ರೂಪಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ ಸರ್. ಜಿಟಿ ದೇವೇಗೌಡರಷ್ಟೆಲ್ಲ ಈ ಭಾಗದ ಏನು ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಿಗಳಾಗ್ತಾರೆ. ನೇರ ಭಾಗಿ ಇದೆಯಾ ಸರ್? ನೇರವಾಗಿ ಯಾರ ಇದು ಕೂಡ ಆಗಲ್ಲ ಸರ್. ಈಗ ಏಕೆ ಸಿದ್ದರಾಮಯ್ಯ ಅವರು ಅವ್ರ ಮಾಮೇಂದ್ರ ಮೂಲಕ ಮತ್ತು ಅವ್ರ ಶ್ರೀಮತಿ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ, ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು, ಅವ್ರ ಪರಿಚಯಸ್ಥರು, ಅವ್ರ ಸ್ನೇಹಿತರು ಇವರೆಲ್ಲ ಮುಖಾಂತರ ಮಾಡಿದ್ದಾರೆ. ಯಾರ ಮುಖಾಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.